ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಭಾರತೀಯ ರೈಲ್ವೆಯಿಂದ 3.12 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳ ಬೃಹತ್ ಹುದ್ದೆಗಳ ನೇಮಕಾತಿ ಅಂತ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಅಂತ ಹೇಳಿ ಒಂದು ಬ್ರೇಕಿಂಗ್ ಇನ್ಫಾರ್ಮೇಷನ್ ಬರ್ತಾ ಇದೆ ನೋಡಿ. ಭಾರತೀಯ ರೈಲ್ವೆಯಲ್ಲಿ 3.12 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು, ಅದರ ಕಂಪ್ಲೀಟ್ ಅಂಕಿ ಅಂಶ, ವಲಯ ಹಾಗೂ ಪೂರ್ಣ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ನೋಡಿ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು, ಹಾಗೆ 10th PUC ಹಾಗೂ ಡಿಗ್ರಿ ಆದಂಥ ಅಭ್ಯರ್ಥಿಗಳಿಗೆ ಮತ್ತು ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ಹಾಗೆ ಇನ್ನು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ 60,000ಕ್ಕಿಂತ ಮೇಲ್ಪಟ್ಟಿನ ಸಂಬಳ ಆಗಿರುತ್ತೆ. ಬನ್ನಿ ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ಇಲ್ಲಿ ನೋಡಿ, ರಾಜ್ಯಸಭೆಯಲ್ಲಿ ಕೇಳಿದ ಪ್ರಶ್ನೆಗೆ ಸಚಿವರು ನೀಡಿರುವ ಉತ್ತರದ ಪ್ರಕಾರ ಭಾರತೀಯ ರೈಲ್ವೆಯಲ್ಲಿ 18 ವಲಯಗಳಲ್ಲಿ ದೇಶಾದ್ಯಂತ 3.12 ಲಕ್ಷ ಗೆಜೆಟೆಡ್ ಅಲ್ಲದ ಹುದ್ದೆಗಳು ಖಾಲಿ ಇದೆ ಎಂದು ವರದಿ ತಿಳಿಸಿದೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನು ವಲಯವಾರು ಅಂಕಿ ಅಂಶದ ಮಾಹಿತಿಯನ್ನು ನೋಡೋದಾದರೆ, ಉತ್ತರ ವಲಯದಲ್ಲಿ 38,754 ಹುದ್ದೆಗಳಿದ್ದರೆ, ಪಶ್ಚಿಮ ವಲಯಗಳಲ್ಲಿ 30,476 ಹುದ್ದೆಗಳಿದ್ದಾವೆ. ಹಾಗೆ ಇನ್ನು ಪೂರ್ವ ವಲಯಗಳಲ್ಲಿ 30,141 ಹುದ್ದೆಗಳಿದ್ದರೆ, ಕೇಂದ್ರ ವಲಯಗಳಲ್ಲಿ 28,650 ಹುದ್ದೆಗಳು ಸೇರಿ 3 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳೇ ಖಾಲಿ ಹುದ್ದೆಗಳಿದ್ದಾವೆ ಅಂತ ಹೇಳಿದ್ದಾರೆ. ಇದರಲ್ಲಿ ನಾನ್ ಗೆಜೆಟೆಡ್ ಹುದ್ದೆಗಳಲ್ಲಿ ಇಂಜಿನಿಯರ್ಗಳು, ತಂತ್ರಜ್ಞರು, ಗುಮಾಸ್ತರು, ಸ್ಟೇಷನ್ ಮಾಸ್ಟರ್ಗಳು, ಟಿಕೆಟ್ ಕಲೆಕ್ಟರ್ಗಳು ಇತ್ಯಾದಿ ಉದ್ಯೋಗಗಳು ಒಳಗೊಂಡಿರುತ್ತವೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನು ಭಾರತೀಯ ರೈಲ್ವೆಯಲ್ಲಿ ಭಾರೀ ಸಿಬ್ಬಂದಿಯ ಕೊರತೆಯು ಹೆಚ್ಚಿನ ಉದ್ಯೋಗಿಗಳು ಹೆಚ್ಚಿನ ಸಮಯ ಕೆಲಸ ಮಾಡಲೇಬೇಕಿರುವ ಅನಿವಾರ್ಯತೆ ಎದುರಾಗಿದೆ ಅಂತ ಹೇಳಿದ್ದಾರೆ. ಸಿಬ್ಬಂದಿಯ ಭಾರೀ ಕೊರತೆ ಎದುರಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಹಲವಾರು ಟಿಕೆಟ್ ಬುಕ್ಕಿಂಗ್ ಕೌಂಟರ್ಗಳು ಕಾರ್ಯನಿರ್ವಹಿಸದೆ ಉಳಿದಿವೆ. ಈ ಒಂದು ಹುದ್ದೆಗಳಿಗೆ ಅತಿ ಶೀಘ್ರದಲ್ಲಿ ಭರ್ತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ದೀರ್ಘ ಸರದಿ ಮತ್ತು ದಟ್ಟಣೆಗೆ ಕಾರಣವಾಗುತ್ತಿದೆ ಅಂತ ಹೇಳಿದ್ದಾರೆ ಎಂದು ಪತ್ರಿಕೆ ಕೂಡ ವರದಿ ಮಾಡಿದೆ. ಹಾಗೆ ಇನ್ನು ಸೆಂಟ್ರಲ್ ರೈಲ್ವೆಯಲ್ಲಿ 28,650 ಹುದ್ದೆಗಳ ಪೈಕಿ 14,203 ಹುದ್ದೆಗಳು, ಅಂದರೆ ಸುಮಾರು 50% ಸುರಕ್ಷತಾ ವಿಭಾಗದಲ್ಲಿದೆ. ಈ ವರ್ಗದಲ್ಲಿನ ಉದ್ಯೋಗಗಳಿಗೆ ವಿವಿಧ ರೀತಿಯ ಇನ್ಸ್ಪೆಕ್ಟರ್ಗಳು, ಚಾಲಕರು, ರೈಲು ಪರೀಕ್ಷಕರು ಮತ್ತು ಶೆಂಟರ್ಗಳಂತಹ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಸಿಬ್ಬಂದಿಯನ್ನು ಒಳಗೊಂಡಿರುತ್ತದೆ. ಹಾಗೆ ಇನ್ನು ಕಳೆದ ವರ್ಷ ನವೆಂಬರ್ ಅಂತ್ಯದಲ್ಲಿ ರೈಲ್ವೆಯಲ್ಲಿ ಖಾಲಿ ಇರುವ 28,705 ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಒತ್ತಾಯಿಸಿ ಕೇಂದ್ರದ ರೈಲ್ವೆಯ ಮೇಲೆ ಅಂದರೆ ರಾಷ್ಟ್ರೀಯ ರೈಲ್ವೆ ಮಜ್ದೂರ್ ಯೂನಿಯನ್ NRMU ಛತ್ರಪತಿ ಶಿವಾಜಿ ಟರ್ಮಿನಸ್ನಲ್ಲಿ ಶಾಂತಿಯುತ ಪ್ರತಿಭಟನೆ ಕೂಡ ನಡೆಸಿತ್ತು. ಈ ಒಂದು ಹುದ್ದೆಗಳಿಗೆ ಅತಿ ಶೀಘ್ರದಲ್ಲಿ ಹುದ್ದೆಗಳಿಗೆ ನೇಮಕಾತಿಯ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹಿಂದೂಸ್ತಾನ್ ಟೈಮ್ಸ್ ಕೂಡ ವರದಿ ಮಾಡಿದೆ ನೋಡಿ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳು ಸದ್ಯದಲ್ಲೇ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತವೆ.